ಡೆಲ್ಲಿ ಪೂರ್ತಿ ಸೆಟ್ ಆಗಿದೆ ಅನ್ಸುತ್ತೆ ಈಗ. ಹಾಗೇನಿಲ್ಲ, ಡೆಲ್ಲಿ ರಾಜಕಾರಣ ಪೂರ್ತಿ ಸೆಟ್ ಆಗಿದೆ ಅಂತ ಅನ್ಸುತ್ತೆ. ಹೆಂಗೆ ಅನ್ನಿಸ್ತಾ ಇದೆ ರಾಜ್ಯ ರಾಜಕಾರಣ ಇಂಟ್ರೆಸ್ಟಿಂಗ, ಅಲ್ಲಿಯ ರಾಜಕಾರಣ? ಇಲ್ಲ, ನನಗೆ ಆಯಾ ಜವಾಬ್ದಾರಿಗಳಿಗೆ ನಾನು ಹೊಂದಿಕೆ ಆಗುವಂಥ ಸ್ವಭಾವ ಇದೆ ನನಗೆ. ನಾನು ಮೊದಲು 92-93ರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಆಗಿದ್ದೆ. ಆಗ ನನಗೆ ಗ್ರಾಮ ಪಂಚಾಯತ್ ದೊಡ್ಡದಾಗಿ ತೋರಿತ್ತು. ಆನಂತರ 95ರಲ್ಲಿ ತಾಲೂಕು ಪಂಚಾಯತ್ ಸದಸ್ಯನಾಗಲಿಕ್ಕೆ ನನಗೆ ಅವಕಾಶ ಆಯಿತು. ತಾಲೂಕು ಪಂಚಾಯತ್ ತುಂಬ ಚೆನ್ನಾಗಿದೆ ಅಂದ್ಕೊಂಡಿದ್ದೆ ನಾನು. ನಂತರ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ನಾನು ಅವಕಾಶ ಪಡೆದೆ. ಸೊ ಲಿಟ್ರಲಿ ಒಂದೊಂದೇ ಹೆಜ್ಜೆ ಮೇಲೆ ಬಂದಿದ್ದೀರಿ. ಹೌದು. ಆ ಜಿಲ್ಲಾ ಪಂಚಾಯತಲ್ಲಿ ನನಗೆ ಜಿಲ್ಲಾ ಪಂಚಾಯತೆ ಭಾಳ ದೊಡ್ಡದು ಅಂತ ಅನಿಸಿತ್ತು. ಅಲ್ಲಿ ಒಟ್ಟು ವಾತಾವರಣ, ನನ್ನ ಚಟುವಟಿಕೆಗಳ ನಂತರ ನಾನು MLC ಆದೆ. ಮೇಲ್ಮನೆಯ ಸದಸ್ಯನಾಗಿ ವಿಧಾನಸಭೆಯಲ್ಲಿ ಬಂದೆ. MLC ಆಗಿ 4 ಸಾರಿ MLC ಆದೆ. ಹಾಗಾಗಿ ನನಗೆ ಪಂಚಾಯತ್ ಸದಸ್ಯನಾಗಿದ್ದವ MLC ಆಗಿದ್ದದ್ದು ದೊಡ್ಡ ಸಾಧನೆ ಮತ್ತು ದೊಡ್ಡ ಅವಕಾಶ ಅಂತ ನಾನು ಖುಷಿಪಟ್ಟಿದ್ದೆ. ಯೋಗ ಮಂತ್ರಿ ಆದೆ, ವಿರೋಧ ಪಕ್ಷ ನಾಯಕನಾದೆ, ಈಗ ನಾನು ಪಾರ್ಲಿಮೆಂಟ್ ಸದಸ್ಯನಾದೆ. ಪಂಚಾಯತಿಂದ ನನ್ನ ಪಾರ್ಲಿಮೆಂಟಿನ ಒಟ್ಟು ಪಯಣದಲ್ಲಿ ನನಗೆ ಅಂದಿಗದೇ ಖುಷಿಯಾಗಿತ್ತು, ಇಂದಿಗಿದೇ ಖುಷಿಯಾಗಿತ್ತು. ಸೊ ಒಬ್ಬ ಇಂಡಿವಿಜುವಲ್ ಆಯ್ಕೆಯಾಗಬಹುದಾದಂಥ ಅತಿ ಎತ್ತರಕ್ಕೆ ತಾವು ಹೋಗಿದ್ದೀರಿ. ಇನ್ನು ಮುಂದಿರುವುದು ಕೇಂದ್ರ ಸಚಿವ, ಅದರ ಮುಂದಿನ ಜವಾಬ್ದಾರಿಗಳು? ಹಾಗೇನಿಲ್ಲ. ಈಗ ಕಳೆದ ಸಾರಿ ನಾನು ವಿರೋಧ ಪಕ್ಷ ನಾಯಕನಾಗಿ ಕ್ಯಾಬಿನೆಟ್ ದರ್ಜೆಯ ಜವಾಬ್ದಾರಿಯಲ್ಲಿದ್ದೆ. ನಾನು ಇಡೀ ರಾಜ್ಯದಲ್ಲಿ ಓಡಾಟ ಮಾಡ್ತಾಯಿದ್ದೆ. ನನಗದು ತುಂಬ ಖುಷಿ ಕೊಟ್ಟಿತ್ತು. ಎಲ್ಲೆಲ್ಲಿ ಫ್ಲಡ್ ಆಗುತ್ತೆ, ಎಲ್ಲೆಲ್ಲಿ ಅನಾಹುತಗಳಾಗುತ್ತೆ, ಎಲ್ಲೆಲ್ಲಿ ಸಮಸ್ಯೆಗಳಾಗುತ್ತೆ, ಎಲ್ಲಿ ಸರ್ಕಾರ ಎಡವುತ್ತೆ, ಎಲ್ಲಿ ಸರ್ಕಾರ ತಪ್ಪಾದ ನಿರ್ಧಾರ ಕೈಗೊಳ್ಳುತ್ತೆ, ಎಲ್ಲೋ ಬಡವರಿಗೆ ಅನ್ಯಾಯ ಆಗಿದೆಯಾ, ಹಕ್ಕುಪತ್ರಕ್ಕೆ ಸಮಸ್ಯೆ ಆಗಿದೆಯಾ, ಇಂಥದ್ದೆಲ್ಲ ನೋಡಿಕೊಂಡು ನಾನು ಇಡೀ ರಾಜ್ಯವನ್ನು ಸುತ್ತಾಡ್ತಾ ಇದ್ದೆ. ನಾನು ಕೊಟ್ಟಿರೋ ಉದ್ದೇಶ ಅದೇ ಆಗಿತ್ತು. ಈ ಸಾಂದರ್ಭಿಕವಾಗಿ ಬಂದಿರುವ ಲೋಕಸಭಾ ಚುನಾವಣೆಯಲ್ಲಿ 4-5 ಜಿಲ್ಲೆಗಳನ್ನು ಗಮನದಲ್ಲಿಟ್ಟುಕೊಂಡು ಒಬ್ಬ ಹಿಂದುಳಿದ ವರ್ಗವನ್ನು ನಿಲ್ಲಬೇಕು ಅಂತೇಳಿ ಪಾರ್ಟಿ ನಿರ್ಧಾರ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ನನಗೆ ಅವಕಾಶ ಆಗಿತ್ತು. ಪಾರ್ಟಿ ಕೊಟ್ಟ ಅವಕಾಶವನ್ನು ಉಪಯೋಗಿಸ್ಕೊಂಡು ನಾನು ಪಾರ್ಲಿಮೆಂಟ್ ಸದಸ್ಯರಿಗೆ ಸ್ಪರ್ಧೆ ಮಾಡಿದ್ದೆ. ಯೋಗ ಜನರು ನರೇಂದ್ರ ಮೋದಿಯನ್ನು ಪ್ರಧಾನಿ ಮಾಡಬೇಕನ್ನೋದು ಮತ್ತು ನಮ್ಮ ಪಾರ್ಟಿ ಒಟ್ಟು ಸಂಘಟನೆಯಿಂದ ಭಾಳ ದೊಡ್ಡ ಅಂತರದಲ್ಲಿ ನನ್ನ ಗೆಲುವಾಗಿತ್ತು.